ಶೈವರಿಗೆ ರಾಮ ಮಂದಿರ ಇಲ್ಲ ಎಂದ ಟ್ರಸ್ಟಿ, ರಾಮ ಜಾತ್ಯತೀತ ಅಲ್ಲ ಎಂದ ಗೋವರ್ಧನ ಶ್ರೀಗಳು, ಪ್ರಧಾನಿ ಸ್ಪರ್ಶ, ಕಟ್ಟರ್ ಸಂಪ್ರದಾಯ ಭೂತ ಪ್ರವೇಶ, ಮತ್ತೆ ಶುರುವಾಯ್ತಾ ಶೈವ ವೈಷ್ಣವ ಜಗಳ. ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದ್ ಕಡೆ ಶ್ರೀರಾಮ ಮಂದಿರ ಉದ್ಘಾಟನೆ ದೇಶದ ಕಾರ್ಯಕ್ರಮ ಅಂತ ಹಿಂದೂ ಪರ ಸಂಘಟನೆಗಳು ರಾಮ ಮಂದಿರ ಟ್ರಸ್ಟ್ ಮಂತ್ರಾಕ್ಷತೆ ಕೊಡ್ತಾ ಇದ್ರೆ, ಇಡೀ ದೇಶಕ್ಕೆ ತಲುಪಿಸ್ತಾ ಇದ್ರೆ ಮನೆ ಮನೆಗೂ. ಮತ್ತೊಂದ್ ಕಡೆ ಅದೇ ರಾಮ ಮಂದಿರ ಟ್ರಸ್ಟ್ ನ ಅಧ್ಯಕ್ಷ ಚಂಪತ್ ರಾಯ್ ರಾಮ ಮಂದಿರ ರಮಾನಂದರ ಪಂಥಕ್ಕೆ ಹೊರತು ಶೈವರಿಗಲ್ಲ ಅಂತ ಹೇಳಿ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಅಂದ್ರೆ ಅಲ್ಲಿ ಪೂಜೆ ಮಾಡೋದು ವಿಧಿವಿಧಾನಗಳೆಲ್ಲ ರಮಾನಂದಿ ಸಂಪ್ರದಾಯದಂತಿರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ರಾಮ ಮೂರ್ತಿಯನ್ನ PM ಮೋದಿ ಸ್ಪರ್ಶ ಮಾಡ್ತಾರೆ, ಅವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ನಾವೇನಲ್ಲ ಚಪ್ಪಾಳೆ ತಟ್ಟ ನಿಂತ್ಕೊಳ್ಳೋದ, ನಾವು ಫಂಕ್ಷನ್ಗೆ ಹೋಗಲ್ಲ ಅಂತ ಪುರಿ ಮಠದ ಗುರುಗಳು ಹೇಳಿದ್ದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ರಾಮ ಮೂರ್ತಿಯನ್ನ ದೇಶದ ಪ್ರಧಾನಿ ಮೋದಿ ಮುಟ್ಟಬಾರ್ದ, ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದ? ಶಂಕರಾಚಾರ್ಯ ಮಠಗಳು ಹೇಳ್ತಿರೋದು ಏನು? ಇದು ಶೈವರು ಮಾಡಬೇಕಾದ ಪೂಜೆ ಅಲ್ಲ ಅಂತ ಟ್ರಸ್ಟಿ ಹೇಳಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ. ರಾಮ ಮಂದಿರಕ್ಕೆ ಹೋಗಲ್ಲ ಅಂದ್ರು ಸ್ವಾಮೀಜಿಗಳು. ಸ್ನೇಹಿತರೆ, 2024 ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸಾವಿರಾರು ಜನರಿಗೆ ಇನ್ವಿಟೇಷನ್ ಕೊಡಲಾಗಿದೆ, 6,000ಕ್ಕೂ ಅಧಿಕ ಜನರಿಗೆ ದೊಡ್ಡ ಮಟ್ಟದ ಕಾರ್ಯಕ್ರಮ ದೇಶ ವ್ಯಾಪಿ ಇಟ್ಕೊಳ್ಳಲಾಗಿದೆ. ಈ ನಡುವೆ ಈಗ ದೇಶದಲ್ಲಿ ಪ್ರತಿಷ್ಠಿತ ಮಠಗಳು ಅಂತ ಕರೆಸಿಕೊಂಡಿರೋ 4 ಶಂಕರಾಚಾರ್ಯ ಪೀಠಗಳು ಈ ಕಾರ್ಯಕ್ರಮಕ್ಕೆ ತಾವು ಹೋಗಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ದ್ವಾರಕ ಮತ್ತು ಶೃಂಗೇರಿ ಮಠಗಳು ಅಧಿಕೃತವಾಗಿ ಇನ್ನೂ ಹೇಳಿಲ್ಲ. ಆದರೆ ಉತ್ತರ ಜ್ಯೋತಿರ್ಮಠದ ಶ್ರೀಗಳು ಹಾಗೂ ಪುರಿ ಗೋವರ್ಧನ ಮಠದ ಶ್ರೀಗಳು ಈ ಬಗ್ಗೆ ಅಧಿಕೃತ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಗೋವರ್ಧನ ಮಠದ ನಿಶ್ಚಲಾನಂದ ಸರಸ್ವತಿ ಶ್ರೀಗಳು ಏನ್ ಹೇಳಿದ್ದಾರೆ ಅಂದ್ರೆ, ಇದು ಶಾಸ್ತ್ರದ ವಿರುದ್ಧ ನಡೀತಾ ಇದೆ, ಇದರಲ್ಲಿ ರಾಜಕೀಯ ಇದೆ, ವಿಧಿವಿಧಾನಗಳನ್ನ ಪಾಲಿಸ್ತಾ ಇಲ್ಲ, ಅಪೂರ್ಣ ಮಂದಿರ ಉದ್ಘಾಟನೆ ಮಾಡ್ತಿದ್ದಾರೆ, ಜೊತೆಗೆ ಪ್ರಧಾನಿ ಮೋದಿ ಗರ್ಭಗುಡಿ ಒಳಗೆ ನುಗ್ಗುತ್ತಾರೆ, ಅವರು ಮೂರ್ತಿಯನ್ನ ಸ್ಪರ್ಶ ಮಾಡ್ತಾರೆ. ಹೀಗಿರುವಾಗ ನಾವೇನಲ್ಲಿ ಚಪ್ಪಾಳೆ ತಟ್ಟಕ್ಕೆ ಹೋಗಬೇಕಾ? ರಾಮ ಜಾತ್ಯತೀತ ಅಲ್ಲ, ಸಂಪ್ರದಾಯ ಪ್ರಕಾರ ಈ ಕಾರ್ಯಕ್ರಮ ನಡಿಬೇಕು. ಒಂದು ವೇಳೆ ಆ ರೀತಿ ಆಗ್ಲಿಲ್ಲ ಅಂದ್ರೆ ಮೂರ್ತಿ ತೇಜಸ್ಸು ಕಳ್ಕೊಳ್ಳುತ್ತೆ. ಆಗ ಮೂರ್ತಿಯೊಳಗೆ ಡಾಕಿಣಿ, ಶಾಕಿಣಿ, ಭೂತ ಪಿಶಾಚಿಗಳು ಪ್ರವೇಶ ಮಾಡ್ತಾರೆ. ಇದರಿಂದ ದೇಶಕ್ಕೆ ಒಳ್ಳೆಯದಾಗಲ್ಲ. ಈ ಕಾರಣದಿಂದ ಎಲ್ಲವೂ ಸಂಪ್ರದಾಯ ಪ್ರಕಾರ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಮೂಲಕ ನೇರವಾಗಿ ರಾಮರ ಪೂಜೆ ಒಂದು ವರ್ಗದವರು ಮಾತ್ರ ಮಾಡಬೇಕು, ಬೇರೆಯವರು ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋ ಹಳೆ ಸಂಪ್ರದಾಯವನ್ನ ಮರುಸ್ಥಾಪಿಸಬೇಕು ಅನ್ನೋ ರೀತಿಯಲ್ಲಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಮ ಜಾತ್ಯತೀತ ಅಲ್ಲ ಅನ್ನೋ ಮೂಲಕ ಇನ್ನೂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಸ್ನೇಹಿತರಲ್ಲಿ, ಧಾರ್ಮಿಕ ವಿಚಾರಗಳು ರಾಜಕೀಯದಿಂದ ದೂರ ಇರಬೇಕು. ಪ್ರಧಾನಿಯಾದವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗಬಾರದು ಅಂತ ಹೇಳಿದ್ರೆ ಅದು ಚರ್ಚಾರ್ಹ ವಿಚಾರ. ಅದರ ಬಗ್ಗೆ ಒಂದು ವಿಸ್ತೃತ ಚರ್ಚೆ ಮಾಡಬಹುದಾಗಿತ್ತು. ಆದರೆ ಸ್ವಾಮೀಜಿ ಹೇಳಿರೋದು ಅವರು ಗರ್ಭಗುಡಿಗೆ ಹೋಗ್ತಾರೆ, ಅವರು ಮೂರ್ತಿಯನ್ನು ಮುಟ್ತಾರೆ, ಇದು ಈ ರೀತಿ ಮಾಡಿದ್ರೆ ಡಾಕಿಣಿ, ಶಾಕಿಣಿ, ಈ ಪ್ರೇತಗಳೆಲ್ಲ ಬಂದು ಮೂರ್ತಿ ಸೇರ್ಕೊಂಡ್ಬಿಡ್ತವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಏನು ಸಂದೇಶ ರವಾನೆ ಆಗುತ್ತೆ ಅಂತ ಹೇಳಿ ಈ ಸೋಕಾಳ್ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಎಡವಿದಾರ ಅವರು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ರಾಮ ಮಂದಿರಕ್ಕೆ ಸಾಮರಸ್ಯದ ಕಾರಣವನ್ನ ಕೊಟ್ಟು ವಿಶ್ವ ಹಿಂದೂ ಪರಿಷತ್ನವರು, RSSನವರು ಇದು ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇಡೀ ದೇಶಕ್ಕೆ ಸಾಮರಸ್ಯದ ಸಂದೇಶ ಸಾರೋ ಕಾರ್ಯಕ್ರಮ, ಪರಿಶಿಷ್ಟ ಜಾತಿ, OBC, ಹಿಂದುಳಿದವರೆಲ್ಲರೂ ಕೂಡ ಪೂಜೆ ಮಾಡೋರಲ್ಲಿ ಇರ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೇಶದ ಪ್ರಧಾನಿಗಳು ಕೂಡ ಮಂದಿರದ ಗರ್ಭಗುಡಿಯಲ್ಲಿ ನಿಂತು ಪ್ರಾಣ ಪ್ರತಿಷ್ಠಾಪನೆಯನ್ನ ಖುದ್ದು ಅವರೇ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಸ್ವಾಮೀಜಿ ನಾವೇನ್ ಚಪ್ಪಾಳೆ ತಟ್ಟಕ್ಕೆ ಹೋಗಿ ನಿಂತ್ಕೋಬೇಕಾ ಅಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಎಲ್ಲ ಒಂದ್ ಕಡೆ ರಾಮ ಮಂದಿರದಲ್ಲೂ ಜಾತಿ ತಾರತಮ್ಯದ ವಿಚಾರವನ್ನ ಸ್ವಾಮೀಜಿ ಪ್ರಸ್ತಾಪ ಮಾಡ್ತಿದಾರ. ಅಂದ್ರೆ ಇತರ ಜಾತಿಯವರು ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರದು, ಮೂರ್ತಿಯನ್ನು ಮುಟ್ಟಬಾರದು ಅಂತ ಹೇಳ್ತಾ ಇದ್ದಾರಾ ಅನ್ನೋ ದೊಡ್ಡ ಡಿಬೇಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ, ಸಮಾಜದಲ್ಲಿ ನಡೀತಾ ಇದೆ. ಜೊತೆಗೆ ಅಪೂರ್ಣ ಮಂದಿರದ ಉದ್ಘಾಟನೆ ಅನ್ನೋ ಒಂದು ಪಾಯಿಂಟ್ ಕೂಡ ಡಿಬೇಟ್ ನಡೀತಾ ಇದೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಮಂದಿರ ಕಟ್ಟಿದ ಮೇಲೆ ಅಷ್ಟಕ್ಕೆ ನಿಂತ್ಕೊಳ್ಳಲ್ಲ, ಅದನ್ನ ಎಕ್ಸ್ಪಾನ್ಷನ್ ಮಾಡ್ತಾನೇ ಹೋಗ್ತಾರೆ. ಅದಕ್ಕೆ ಲಿಮಿಟೇ ಇಲ್ಲ. ಎಷ್ಟೋ ಸಲ ಮೂಲ ಮಂದಿರ ಇಷ್ಟು ಸಣ್ಣದಿರುತ್ತೆ, ಆಮೇಲೆ ಎಷ್ಟೊಂದು ದೊಡ್ಡದಾಗಿ ಕಟ್ಕೊಂಡು ಆಮೇಲೆ ಜೀರ್ಣೋದ್ಧಾರ ಮತ್ತಷ್ಟು ಅದನ್ನು ಎಕ್ಸ್ಪಾಂಡ್ ಮಾಡೋದು ಇದೆಲ್ಲ ಆಗುತ್ತೆ. ಆದರೂ ಕೂಡ ಸ್ವಾಮೀಜಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಕಾಂಗ್ರೆಸ್ನ ನಿಲುವಿಗೆ ಒಂದಷ್ಟು ಬಲ ತಂದುಕೊಟ್ಟಿದೆ. ಅದು
ಕಾಂಗ್ರೆಸ್ ಕೂಡ ಮೊನ್ನೆ ಉದ್ಘಾಟನೆಗೆ ಹೋಗಲ್ಲ, ಇದು ಬಿಜೆಪಿ RSSನ ಕಾರ್ಯಕ್ರಮ, ಜೊತೆಗೆ ಮಂದಿರ ಪೂರ್ತಿ ನಿರ್ಮಾಣ ಆಗಿಲ್ಲ, ಆದರೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ಇದಕ್ಕೆ ಬಿಜೆಪಿಯವರು ಕೌಂಟರ್ ಕೊಡ್ತಾ ಬಂದಿದ್ರು. ಆದ್ರೆ ಇದೀಗ ಪ್ರಮುಖ ಧಾರ್ಮಿಕ ಗುರುಗಳೇ, ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಗುರುಗಳೇ ಈ ರೀತಿ ಹೇಳಿಕೆಯನ್ನ ಕೊಟ್ಟು, ಒಂದು ರೀತಿ ವಿರೋಧದ ಹೇಳಿಕೆಯನ್ನ ಕೊಟ್ಟು ನಾವು ಬರಲ್ಲ ಅಂತ ಹೇಳಿರೋದು ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟಂಗಾಗಿದೆ, ಕಾಂಗ್ರೆಸ್ನ ವಾದಕ್ಕೆ. ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿರೋರಲ್ಲಿ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಶ್ರೀಗಳು ಕೂಡ ಒಬ್ರು. ಅವ್ರು ಹೇಳೋ ಪ್ರಕಾರ ರಾಮ ಮಂದಿರ ಉದ್ಘಾಟನೆ ಶಾಸ್ತ್ರೋಕ್ತವಾಗಿ ನಡಿಬೇಕು, ಮಂದಿರ ಪೂರ್ತಿ ಆಗೋಕ್ಕೂ ಮುಂಚೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರದು. ನಾವು ಮೋದಿ ವಿರುದ್ಧವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ಈ ಕಾರ್ಯಕ್ರಮ ಶಾಸ್ತ್ರದ ವಿರುದ್ಧ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಟ್ರಸ್ಟ್ ಅಧ್ಯಕ್ಷ ಚಂಪತ್ ರಾಯ್ ವಿರುದ್ಧವೂ ಅವರು ಮಾತನಾಡಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ರಾಮ ಮಂದಿರದ ಟ್ರಸ್ಟಿ ಚಂಪತ್ ರಾಯ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ರಾಮ ಮಂದಿರದ ಪೂಜೆ ಹೇಗೆ ನಡೆಯುತ್ತೆ, ಯಾವ ವಿಧಿವಿಧಾನದಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದಂಥ ಟೈಮ್ನಲ್ಲಿ ರಮಾನಂದಿ ಸಂಪ್ರದಾಯದಂತೆ ನಡೆಯುತ್ತೆ. ಅಂದರೆ ರಮಾನಂದ್ರಿದ್ರಲ್ಲ, ಅವರ ಅನುಯಾಯಿಗಳು ಯಾವ ರೀತಿ ಪೂಜಾ ವಿಧಿವಿಧಾನಗಳನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು ರಾಮರ ಪೂಜೆಗೆ, ಅದನ್ನೇ ಫಾಲೋ ಮಾಡಲಾಗುತ್ತೆ. ಸನ್ಯಾಸಿಗಳು, ಶಾಕ್ತರು, ಶೈವರಿಗೆ ಈ ಪೂಜೆ ಎಲ್ಲ ಇಲ್ಲ ಅಂತ ಹೇಳಿದರು. ಹೀಗಾಗಿ ಚಂಪತ್ ರಾಯ್ ವಿರುದ್ಧ ಇಲ್ಲಿ ಆಕ್ಷೇಪ ವ್ಯಕ್ತ ಆಗಿದೆ. ರಾಮ ಮಂದಿರ ಟ್ರಸ್ಟಿ ಸ್ಥಾನದಲ್ಲಿ ಚಂಪತ್ ರಾಯ್ ಇರಬಾರ್ದು, ಅವ್ರನ್ನ ತೆಗೆದುಹಾಕಿ ದೇಣಿಗೆ ಸಂಗ್ರಹ ಮಾಡುವಾಗ ಯಾಕೆ ವಿಚಾರವನ್ನು ಹೇಳಲಿಲ್ಲ, ದೇಣಿಗೆ ಕಲೆಕ್ಟ್ ಮಾಡುವಾಗ ಎಲ್ಲ ಸನಾತನ ಧರ್ಮದವರಿಂದಲೂ ನೀವು ಹಣ ತಗೊಂಡ್ರಿ, ನಮ್ಮಿಂದಲೂ ಹಣ ತಗೊಂಡ್ರಿ, ಈ ದೇಗುಲ ಶಂಕರಾಚಾರ್ಯರಿಗೆ ಸೇರಿದ್ದಲ್ಲ ಅಂದಮೇಲೆ ನೀವು ನಮ್ಮಿಂದ ಹಣ ಯಾಕೆ ಅಕ್ಸೆಪ್ಟ್ ಮಾಡಿದ್ರಿ ಅಂತ ಅವಿಮುಕ್ತೇಶ್ವರ ಸ್ವಾಮೀಜಿ ಪ್ರಶ್ನೆ ಮಾಡಿದ್ದಾರೆ. ಇದೇ ಈಗ ಮತ್ತೆ ದೇಶದಲ್ಲಿ ಬರಬಾರದ ಸಂದರ್ಭದಲ್ಲಿ ಈ ಶೈವ ವೈಷ್ಣವ ಅನ್ನೋ ಡಿಬೇಟ್ಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಿದು ಶೈವ ವೈಷ್ಣವ, ಏನಾದ್ರು ವ್ಯತ್ಯಾಸ ಇದೆಯಾ? ಈ ರಮಾನಂದ ಸಂಪ್ರದಾಯ ಅಂದ್ರೆ ಏನು? ಯಾರು ಈ ರಮಾನಂದರು? ಶೈವರು, ಸ್ಮಾರ್ತರು ಅಂದ್ರೆ ಯಾರು? ರಮಾನಂದ ಪಂಥ ಅಂದ್ರೆ ಅದು ವೈಷ್ಣವ ಪಂಥದಲ್ಲಿ ಬರುತ್ತೆ. ಈ ಪರಂಪರೆಯನ್ನ ಸಾಕ್ಷಾತ್ ಶ್ರೀರಾಮರೇ ಆರಂಭ ಮಾಡಿದ್ರು ಅಂತ ನಂಬಲಾಗಿದೆ. 14ನೇ ಶತಮಾನದಲ್ಲಿ ಜೀವಿಸಿದ್ದ ಶ್ರೀ ರಮಾನಂದರು ಈ ರಮಾನಂದ ಸಂಪ್ರದಾಯವನ್ನು, ರಮಾನಂದಿ ಪಂಥವನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಆಚರಣೆಗೆ ತಂದರು ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀಹರಿಯ ಅಥವಾ ಭಗವಾನ್ ವಿಷ್ಣು ಅವರ ಅವತಾರಗಳ ಬಗ್ಗೆ ಹೇಳಲಾಗುತ್ತೆ, ರಾಮರ ಪೂಜೆ ಮಾಡಲಾಗುತ್ತೆ. ರಮಾನಂದಿ ಪಂಥದಲ್ಲಿರೋರು ಸಸ್ಯಾಹಾರಿಗಳಾಗಿದ್ದು ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಷ್ಟು ಆಚರಣೆಗಳನ್ನು ಮಾಡ್ತಾರೆ. ಜೊತೆಗೆ ರಾಮಾನುಜಾಚಾರ್ಯರು ಪ್ರಚಾರ ಮಾಡಿದ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಇವರು ಸ್ವೀಕರಿಸ್ತಾರೆ. ಇಂತಹ ರಮಾನಂದಿ ಪಂಥದ ಜನರು ಹೆಚ್ಚಾಗಿ ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್, ರಾಜಸ್ಥಾನ್ ಹಾಗೂ ನೇಪಾಳದಲ್ಲಿ ಕಂಡುಬರ್ತಾರೆ. ಸೊ ಇವರು ಮಾಡೋ ಪೂಜೆ ರೀತಿಯಲ್ಲಿ ಶ್ರೀರಾಮರ ಪೂಜೆ ಆಗಬೇಕು ಅಂತ ಟ್ರಸ್ಟ್ನ ಚಂಪತ್ ರಾಯ್ ಹೇಳಿಕೆಯನ್ನು ಕೊಟ್ಟಿರೋದು. ಆದರೆ ಶಂಕರಾಚಾರ್ಯ ಮಠಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿವೆ. ಇದು ನಮಗೆ ಸೇರಿಲ್ಲ ಅಂದರೆ ನಮ್ಮಿಂದ ಹಣ ಯಾಕೆ ತಗೊಂಡ್ರಿ ಅಂತ ಕೇಳೋ ಮಟ್ಟಿಗೆ ಹೋಗಿದೆ ವಿಚಾರ. ಅಸಲಿಗೆ ಈ ಶಂಕರಾಚಾರ್ಯ ಮಠಗಳು ಸ್ಮಾರ್ತ ಪರಂಪರೆಯಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಅಂದರೆ ಶೈವರ ರೀತಿ, ವೈಷ್ಣವರ ರೀತಿ ಇವರು ಒಂದೇ ದೇವರ ಪೂಜೆ ಮಾಡಲ್ಲ. ಈ ಪಂಥದಲ್ಲಿ ಶಿವ, ವಿಷ್ಣು, ದುರ್ಗೆ, ಸೂರ್ಯ ಮತ್ತು ಗಣೇಶರನ್ನ ಪೂಜೆ ಮಾಡಲಾಗುತ್ತೆ. ಈ ಪರಂಪರೆಯನ್ನ ಆದಿಶಂಕರರು ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ಶಂಕರಾಚಾರ್ಯರನ್ನ ಶೈವರು ಅಂತಲೂ ಕೆಲವರು ವಾದಿಸ್ತಾರೆ. ಯಾಕಂದ್ರೆ ಶಂಕರಾಚಾರ್ಯರ ಮನೆತನ ಶಿವರ ಪೂಜೆಯನ್ನು ಮಾಡ್ತಾ ಇತ್ತು. ಹೀಗಾಗಿ ಶಿವರಿಂದ ಮತ್ತು ಶೈವ ಆಚರಣೆಗಳಿಂದ ಅವರು ಪ್ರಭಾವಿತರಾಗಿದ್ರು ಅಂತ ಹೇಳ್ತಾರೆ. ಅಲ್ಲದೆ ಶಂಕರಾಚಾರ್ಯರನ್ನ ಶಿವರ ಪ್ರತಿರೂಪ ಅಂತಲೂ ಕೂಡ ಕೆಲವರು ನಂಬ್ತಾರೆ. ಆದರೆ ಶಂಕರಾಚಾರ್ಯರು ಸಂಪೂರ್ಣವಾಗಿ ಶೈವರೇ ಆಗಿದ್ರ ಅಂದ್ರೆ ಇಲ್ಲ. ಯಾಕಂದ್ರೆ ಅವರು ಯಾವತ್ತೂ ಕೂಡ ಒಂದು ಪಂಥದ ಪರವಾಗಿ ಪ್ರಚಾರ ಮಾಡಲಿಲ್ಲ. ಹಿಂದೂ ಧರ್ಮದ ಎಲ್ಲ ಪಂಥಗಳನ್ನ ಒಟ್ಟಾಗಿಸೋಕೆ ಅವ್ರು ಕೆಲಸ ಮಾಡಿದ್ರು. ಹೀಗಾಗಿನೇ ಅವ್ರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಅದೇ ಕಾರಣಕ್ಕೆ ಅವರು ಹಿಂದೂ ಧರ್ಮದ ಎಲ್ಲ ದೇವರುಗಳನ್ನ ಪೂಜೆ ಮಾಡೋ ಪದ್ಧತಿಯನ್ನ ಜಾರಿಗೆ ತಂದ್ರು. ಶಂಕರಾಚಾರ್ಯರು ಶಿವಾನಂದ ಲಹರಿಯನ್ನ ಕೂಡ ಬರೆದಿದ್ರು, ಭಜ ಗೋವಿಂದಮ್ಮನ್ನ ಕೂಡ ಬರೆದಿದ್ರು. ಹೀಗಾಗಿ ಶಂಕರಾಚಾರ್ಯರು ಒಂದು ಪಂಥಕ್ಕೆ ಸೇರಿದವರು ಅಂತ ಹೇಳೋದು ಕಷ್ಟ. ಹಾಗೆ ನೋಡಿದ್ರೆ ಈ ಹಿಂದಿನಿಂದಲೂ ಕೂಡ ವೈಷ್ಣವರು ಹಾಗೂ ಈ ಸ್ಮಾರ್ತರ ನಡುವೆ ಒಂದು ವಿವಾದ ಇದ್ದೇ ಇತ್ತು. ಖುದ್ದು ರಾಮಾನುಜಾಚಾರ್ಯರು ಕೂಡ ಶಂಕರಾಚಾರ್ಯರ ಮಾಯಾವಾದವನ್ನ, ಅಂದ್ರೆ ದೇವರಿಲ್ಲ, ಅಹಂ ಬ್ರಹ್ಮ ಅನ್ನೋ ವಾದವನ್ನ ಒಪ್ಪಿರಲಿಲ್ಲ. ದೇವರು ಇದ್ದಾರೆ ಅಂತ ರಾಮಾನುಜರು ಪ್ರತಿಪಾದನೆ ಮಾಡಿದ್ರು. ಸೊ ಶೈವ ಹಾಗೂ ವೈಷ್ಣವರ ಪಂಥಗಳ ನಡುವೆ ಹೇಗೆ ಒಂದು ಮುಸುಕಿನ ಗುದ್ದಾಟ ಇದೆಯೋ ಅದೇ ರೀತಿ ಹಿಂದಿನಿಂದಲೂ ಸ್ಮಾರ್ತ ಹಾಗೂ ವೈಷ್ಣವರ ನಡುವೆ ಕೂಡ ಒಂದು ಅಸಮಾಧಾನ ಇದೆ ಅಂತ ಹೇಳಲಾಗುತ್ತೆ. ಆಗಾಗ ಇದು ಹೊರ ಬರ್ತಾ ಇರುತ್ತೆ. ಈಗ ಈ ವಿಚಾರದಲ್ಲಿ ಹೊರಗೆ ಬಂದಿದೆ. ಸಾವಿರಾರು ವರ್ಷಗಳಿಂದ ಇದೆ ಪಂಥದ ಜಗಳ. ಸ್ನೇಹಿತರೆ, ಈಗ ರಾಮ ಮಂದಿರ ವಿಚಾರದಲ್ಲಿ ಪೂಜೆ ಪಂಥ ಅನ್ನೋ ಜಗಳ ಏನಿದೆ, ಹಾಗೆ ನೋಡಿದ್ರೆ ಹಿಂದೂ ಸಮಾಜಕ್ಕೆ ಇದು ಹೊಸತೇನಲ್ಲ. ಅದರಲ್ಲೂ ಈ ಶೈವರು ಹಾಗೂ ವೈಷ್ಣವರ ಜಗಳ ಅಂತೂ ಇವತ್ತು ನಿನ್ನೆ ಹುಡ್ಕೊಂಡಿರುವುದಲ್ಲ. ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ.
ತಮಿಳುನಾಡಲ್ಲಂತೂ ಇದು ವಿಪರೀತಕ್ಕೆ ಹೋಗ್ಬಿಟ್ಟಿತ್ತು. ಚೋಳರ ಕಾಲದಲ್ಲಿ ರಾಮಾನುಜಾಚಾರ್ಯರು ವೈಷ್ಣವ ಪಂಥವನ್ನು ಹರಡುವಾಗ ಶೈವರಾಗಿದ್ದ ಚೋಳರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಕುಲೋತ್ತುಂಗ ಚೋಳನಂತೂ ತಮ್ಮ ಸಾಮ್ರಾಜ್ಯದಿಂದಲೇ ಹೊರಗೆ ಹಾಕಿದ್ರು. ಶ್ರೀರಂಗಂ ಬಿಟ್ಟು ನಮ್ಮ ಕರ್ನಾಟಕದ ಮೇಲುಕೋಟೆಗೆ ಒಂದು ಆಶ್ರಯ ಪಡೆದಿದ್ರು. ಕುಲೋತ್ತುಂಗ ಮೃತಪಟ್ಟ ನಂತರವೇ ಅವರು ತಮಿಳುನಾಡಿಗೆ ವಾಪಸ್ ಹೋಗಬೇಕಾಯಿತು. ಇಂತಹ ಸಾಕಷ್ಟು ವಿಚಾರಗಳಿವೆ. ನಿಮಗೆ ಇತಿಹಾಸ ದರ್ಶನ ಸರಣಿ ನಾವು ಮಾಡ್ತಾ ಇದೀವಲ್ಲ ಸ್ನೇಹಿತರೆ, ಅದರಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಅದು ನೀವು ಇನ್ನೂ ಕೂಡ ನೋಡಿಲ್ಲ ಅಂದರೆ ಮೊದಲ ಎಪಿಸೋಡ್ನಿಂದ ಇವಾಗಲೇ ನೋಡ್ತಾ ಬನ್ನಿ. ತುಂಬ ಎಪಿಸೋಡ್ ಆದಮೇಲೆ ಫಸ್ಟಿಂದ ನೋಡ್ತಾ ಬರೋದು ಕಷ್ಟ ಆಗ್ಬೋದು. ಈಗ ಆರಂಭದ ಒಂದಷ್ಟು ಎಪಿಸೋಡ್ಗಳನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಇತಿಹಾಸ ದರ್ಶನ 1, 2, 3, 4, 5, 6, 7, 8, 9 ಅಂತ ನೀವು ತುಂಬ ಹಿಂದೆ ಬೀಳಬೇಡಿ. ಇವಾಗಿಂದ ಒಂದಾದ್ಮೇಲೆ ನೋಡ್ತಾ ಬನ್ನಿ. ಅದು ನಿಮಗೆ ಅದ್ವಿತೀಯ ಜ್ಞಾನವನ್ನು ಕೊಡುತ್ತೆ. ನಮ್ಮ ಇತಿಹಾಸ, ನಾವು ಯಾರು, ಎಲ್ಲಿಂದ ಬಂದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದು ಯಾವ ಪಂಥವೂ ಇಲ್ಲ. ನಾವೆಲ್ಲರೂ ಮನುಷ್ಯರು. ನಮಗೆ ಇಷ್ಟ ಬಂದ ಹಾಗೆ ನಮ್ಮ ಇಷ್ಟದ ದೇವರನ್ನು ನಾವು ಪೂಜೆ ಮಾಡ್ಬೋದು, ಪ್ರೀತಿಸ್ಬೋದು. ನೇರವಾಗಿ ದೇವರಲ್ಲಿ ಕಣ್ಮುಚ್ಚಿ ನಾವು ಕಮ್ಯುನಿಕೇಟ್ ಮಾಡ್ಬೋದು, ಪ್ರೇ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.